ನಮಸ್ಕಾರ ಎಲ್ಲರಿಗೂ. ಐ ಹೋಪ್ ನೀವೆಲ್ಲರೂ ಸೇಫ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಏನು ತಿಳಿಸ್ಕೊಡ್ತೀನಿ ಅಂತ. ಸೊ ನಿನ್ನೆ ನಡೆದ ಸೆಪ್ಟೆಂಬರ್ 14 ನಡೆದ ಆ್ಯಪಲ್ ಈವೆಂಟ್ಸ್ನಲ್ಲಿ ಒಟ್ಟು 3 ಮಾಡೆಲ್ನ ಲಾಂಚ್ ಮಾಡ್ತಾ ಇದ್ದಾರೆ ಆ್ಯಪಲ್ ಕಂಪ್ನಿಯಿಂದ. ಸೊ ಅದು ಯಾವುದು 3 ಮಾಡೆಲ್ ಅಂತ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಸೊ ಅಂದಂಗೆ ನಿಮಗೆಲ್ಲ ಹೇಳ್ತಿದ್ನಲ್ಲ, ಒಂದು ಆ್ಯಪಲ್ ಈವೆಂಟ್ಸಲ್ಲಿ ಒಂದು 3 ಮಾಡೆಲ್ನ ಒಂದು ಲಾಂಚ್ ಮಾಡ್ತಾರೆ ಅಂತ. ಸೊ ಮೊದಲೇ ಮಾಡೆಲ್ ಬಂದ್ಬಿಟ್ಟು ಐಪ್ಯಾಡಲ್ಲಿ ಎರಡು ಥರ ಒಂದು ಆಪ್ಷನ್ನ ಮಾಡಿದ್ದಾರೆ. ಒಂದು ಐಪ್ಯಾಡ್ ಹಾಗೂ ಒಂದು ಐಪ್ಯಾಡ್ ಮಿನಿ ಅಂತ. ಸೊ ಇದನ್ನ ಐಪ್ಯಾಡ್ ಬದಲು ನ್ಯೂ ಐಪ್ಯಾಡ್ ಅಂತಲೇ ನೀವು ಕರಿಬೋದು. ಸೊ ಯಾಕಂದರೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಚೇಂಜಸ್ ಆಗಿದೆ. ಸೊ ಪ್ರೊಸೆಸರ್ ಚೇಂಜಸ್ ಮಾಡಿದ್ದಾರೆ, ಕ್ಯಾಮ್ರಾ ಚೇಂಜಸ್ ಆಗಿದೆ, ಹಾಗೂ OS ಸಹ ಚೇಂಜಸ್ ಆಗಿದೆ. ಸೊ ಹಂಗಾಗಿ ಇದನ್ನು ನ್ಯೂ ಐಪ್ಯಾಡ್ ಅಂತಲೇ ನೀವು ಬೇಕಾದ್ರೆ ಕರಿಬೋದು. ಸೊ ಈ ಏನೇನು ಚೇಂಜಸ್ ಆಗಿದೆಯಪ್ಪ ಅಂದರೆ ಐಪ್ಯಾಡ್ಗೂ ಮಾಮೂಲಿ ಐಪ್ಯಾಡ್ ಮಿನಿಗೂ ಏನು ವ್ಯತ್ಯಾಸ ಅಂದರೆ ಮೈನಾಗಿ ಫಸ್ಟು ಡಿಸ್ಪ್ಲೇ. ಯಾಕಂದರೆ ನ್ಯೂ ಐಪ್ಯಾಡಲ್ಲಿ ನಿಮಗೆ 10.5 ಇಂಚಸ್ಸಿಂದ ಸ್ಟಾರ್ಟ್ ಆಗುವಂಥದ್ದು, ಅದೇ ನಾರ್ಮಲ್ ಐಪ್ಯಾಡ್ ಮಿನಿಯಲ್ಲಿ ನಿಮಗೆ 8.5 ಇಂಚಸ್ಸು ಲಾಸ್ಟ್ ಆಗುವಂಥದ್ದು. ಸೊ ಅದರಲ್ಲಿ ನಿಮಗೆ ನ್ಯೂ ಐಪ್ಯಾಡಲ್ಲಿ ನಿಮಗೆ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದರೆ ಫ್ರಂಟಲ್ಲಿ ನಿಮಗೆ 8 MP ಕ್ಯಾಮ್ರಾ ಸಿಗ್ತಾಯಿದೆ, ಅದೇ ರೇರಲ್ಲಿ 12 MP ಕ್ಯಾಮ್ರಾ ಸಿಗ್ತಾಯಿದೆ. ಅದೇ ರೀತಿ ನೀವು ಐಪ್ಯಾಡ್ ಮಿನಿ ನೋಡ್ತೀನಿ ಅಂತ ಹೋದರೆ ಎರಡು ಸಹ ನಿಮಗೆ 12 MP ಸಿಗ್ತಾಯಿದೆ, ಫ್ರಂಟು ಮತ್ತು ರೇರುವೆ. ಸೊ ನೆಕ್ಸ್ಟು OS ನೋಡ್ತೀನಿ ಅಂತ ಹೋದರೆ ನಿಮಗೆ ಎರಡು ಸಹ ನಿಮಗೆ ಒಂದು iOS 15 ಇದರಲ್ಲಿ ಹಾಕಿದ್ದಾರೆ. ಇದನ್ನು ಐಪ್ಯಾಡ್ OS 15 ಅಂತಲೂ ಕರೀತಾರೆ, ಹಾಗೂ iOS 15 ಅಂತಲೂ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ತುಂಬ ಹಲವಾರು ಫ್ಯೂಚರ್ಸ್ನ ಇದರಲ್ಲಿ ಆ್ಯಡ್ ಮಾಡಿರೋಂಥದ್ದು. ಸೊ ಲೈಕ್ ನೀವು ಒಂದು ಸಿಸ್ಟಮನ್ನ ಒಂದು ಐಪ್ಯಾಡಿಗೆ ಒಂದು ಕನ್ವರ್ಟ್ ಮಾಡೋಂಗೆ ಅಷ್ಟು ಫ್ಯೂಚರ್ಸ್ನ ಇದರಲ್ಲಿ ಹಾಕಿದ್ದಾರೆ. ಎಷ್ಟೋ ಸಾವಿರಗಟ್ಟಲೆ ನಿಮಗೆ ಅಪ್ಲಿಕೇಶನ್ ಈ ಐಪ್ಯಾಡಲ್ಲಿ ರನ್ ಆಗುವಂಥದ್ದು. ಸೊ ನೆಕ್ಸ್ಟು ಪ್ರೊಸೆಸರ್ ನೋಡ್ತೀನಿ ಅಂತ ಹೋದರೆ ಇದರಲ್ಲಿ ನಿಮಗೆ A13 ಬಯೋನಿಕ್ ಚಿಪ್ನ ಇದರಲ್ಲಿ ಹಾಕಿದ್ದಾರೆ. 28% ಫಾಸ್ಟರ್ ಇದೆ ನಿಮಗೆ. CPU GPU ಅಥವಾ ನ್ಯೂರಲ್ ಇಂಜಿನು ಪ್ರೀವಿಯಸ್ ಐಪ್ಯಾಡ್ಗಿಂತ ಇದರಲ್ಲಿ ಜಾಸ್ತಿ ಇರುವಂಥದ್ದು. ಸೊ ನೆಕ್ಸ್ಟು ಆ್ಯಪಲ್ ಕಂಪ್ನಿಯವರು ಏನು ಹೇಳ್ತಿದ್ದಾರೆ ಅಂದರೆ ಬೇರೆ ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟ್ಗಿಂತ 6 ಟೈಮು ಸ್ವಲ್ಪ ಫಾಸ್ಟರ್ ಇದೆ, ಮತ್ತು ಹಾಗೂ ಪ್ರೊಸೆಸರು ಸಹ ತುಂಬ ಚೆನ್ನಾಗಿದೆ. ಮತ್ತು ಇದು ಏನಂತಾರೆ ಇದಕ್ಕೆ ಆ್ಯಂಡ್ರಾಯ್ಡಲ್ಲಿ ಏನೇನು ಟ್ಯಾಬ್ಲೆಟ್ ಫ್ಯೂಚರ್ಸ್ ಏನೇನು ಎಕ್ಸ್ಟ್ರಾ ಕೊಡ್ತಾಯಿದ್ರು ಈ ಸ್ಯಾಮ್ಸಂಗ್ ಅವರು ಅಂತೂ ಫಸ್ಟ್. ಈಗ ಆ್ಯಂಡ್ರಾಯ್ಡಿಗೆ ಬಂದರೆ ನಾವು ಸ್ಯಾಮ್ಸಂಗಿಗೆ ಫಸ್ಟು, ಯಾಕಂದರೆ ಸ್ಯಾಮ್ಸಂಗಲ್ಲೇ ಡಿಫ್ರೆಂಟ್ ಫ್ಯೂಚರ್ಸ್ನ ಬರ್ತಾ ಇರುತ್ತೆ. ಸೊ ಅದಕ್ಕಿಂತ ಇವ್ರು ಏನು ಮಾಡಿದ್ದಾರೆ ಅಂದರೆ ಆ್ಯಪಲ್ ಅವರು 6 ಟೈಮ್ಸ್ ಎಲ್ಲ ರೀತಿ ಫ್ಯೂಚರ್ಸ್ನ ಇದು ಈ ಐಪ್ಯಾಡಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಮತ್ತೆ. ಸೊ ಇದೊಂದು ಹೇಳಿದ್ದಾರೆ ಆ್ಯಪಲ್ ಅವರು. ಸೊ ನೆಕ್ಸ್ಟು ಟೋಟಲಾಗಿ ಐಪ್ಯಾಡ್ ಒಂದು ಪ್ರೈಸ್ ನೋಡ್ತೀನಿ ಅಂತ ಹೋದರೆ ನಿಮಗೆ ಐಪ್ಯಾಡ್ ನಿಮಗೆ ಅಲ್ಲಿ ನ್ಯೂ ಐಪ್ಯಾಡಲ್ಲಿ ಒಂದು ವೈಫೈ ನೋಡ್ತೀನಿ ಅಂತ ಹೋದರೆ 30,900 ರೂಪಾಯಿ ಇದೆ. ಅದೇ ರೀತಿ ವೈಫೈ ವಿತ್ ನಿಮಗೆ 4G ನೆಟ್ವರ್ಕ್ ನೋಡ್ತೀನಿ ಅಂತ ಹೋದರೆ 42,900 ರೂಪಾಯಿ ಇದೆ. ಇದು ನ್ಯೂ ಐಪ್ಯಾಡಿಗೆ ಮಾತ್ರ. ಮಿನಿ ಐಪ್ಯಾಡಿಗೆ ಎಷ್ಟಾಗುತ್ತೆ ಅಂದರೆ ನಾರ್ಮಲ್ ವೈಫೈ ನೋಡ್ತೀನಿ ಅಂತ ಹೋದರೆ ನಿಮಗೆ 46,900 ರೂಪಾಯಿ ಇದೆ. ಅದೇ ರೀತಿ ನಿಮಗೆ ವೈಫೈ ವಿತ್ ಸೆಲ್ಯುಲರ್ ನೋಡ್ತೀನಿ ಅಂತ ಹೋದರೆ ಬಟ್ ನಿಮಗೆ ಐಪ್ಯಾಡ್ ಮಿನಿಯಲ್ಲಿ ನಿಮಗೆ 5G ಸಿಗ್ತಾ ಇದೆ, 4G ಇಲ್ಲ. 4G ಇರುತ್ತೆ ಬಟ್ ನಿಮಗೆ 5G ಸಹ ಸಪೋರ್ಟ್ ಮಾಡುವಂಥದ್ದು. ಸೊ ಇದು ನಿಮಗೆ 60,900 ರೂಪೀಸ್ ಆಗುವಂಥದ್ದು. ಇದು ಡಿಪೆಂಡ್ಸ್ ನಿಮಗೆ ಒಂದು ಸ್ಟೋರೇಜ್ ಮೇಲೆ ಹೋಗುತ್ತದೆ. ಒಂದು 64 GB ಹಾಗೂ 256 GB ಒಂದು ಸ್ಟೋರೇಜ್ ಮೇಲೆ ಒಂದು ಪ್ರೈಸ್ ರೇಂಜು ಹೋಗುವಂಥದ್ದು. ಸೊ ನೆಕ್ಸ್ಟು ಸೆಕೆಂಡ್ ಮಾಡೆಲ್ ನೋಡ್ತೀನಿ ಅಂತಂದರೆ ಆ್ಯಪಲ್ ವಾಚ್ 7 ಸೀರೀಸ್ ಇದು. ಸೊ ಇದರಲ್ಲಿ ಏನಪ್ಪ ಅಂದರೆ 6 ಸೀರೀಸ್ಗಿಂತ 7 ಸೀರೀಸು ಸ್ವಲ್ಪ ಅಲ್ಲ ಫುಲ್ಲೇ ಚೇಂಜಸ್ ಆಗಿದೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಹಾಗೂ 1.7 mm ಒಂದು ಬೌಂಡ್ರಿ ಥಿನ್ ಕೊಟ್ಟಿದ್ದಾರೆ, ಹಾಗೂ ಇದರಲ್ಲಿ ನಿಮಗೆ ರೆಟಿನಾ ಡಿಸ್ಪ್ಲೇ ಹೊಂದಿರುತ್ತದೆ. ಸೊ ಇದರಲ್ಲಿ ನಿಮಗೆ 70% ಬ್ರೈಟ್ನೆಸ್ ಒಂದು ಡಿಸ್ಪ್ಲೇ ಸಿಗುವಂಥದ್ದು. ನಿಮ್ಗೆ ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ ಆರಾಮಾಗಿ ನಿಮಗೆ ವಿಸಿಬಲ್ ಆಗಿ ಕಾಣುವಂಥದ್ದು. ಸೊ ನೆಕ್ಸ್ಟ್ ಇದರಲ್ಲಿ 3 ಥರ ಫ್ಯೂಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಒಂದು ಬ್ಲಡ್ ಆಕ್ಸಿಜನ್ ಸ್ಯಾಚುರೇಷನ್ ಹಾಗೂ ಫ್ಯಾಬ್ರಿಲೇಷನು AFIB ಅಂತ, ಹಾಗೂ ಎಲೆಕ್ಟ್ರೋಕಾರ್ಡಿನೋಗ್ರಫಿ ಅಂತ ಇದೆ. ECG ರಿಪೋರ್ಟು. ಬ್ಲಡ್ ಸ್ಯಾಚುರೇಷನ್ ಈಗ ಒಂದು ಕಾಮನ್ ಆಗಿದೆ, ಯಾಕಂದರೆ ಕೋವಿಡ್ ಇದೆಯಲ್ಲ. ಸೊ ಇದಂತೂ ಮೈನ್ ಇಂಪಾರ್ಟೆಂಟು. ಸೊ ಹಂಗಾಗಿ ಡೈಲಿ ನೀವು ಬೇಕಾದ್ರೆ ರಿಪೋರ್ಟ್ನ ನೋಡ್ಕೋಬೋದು ವಾಚಲ್ಲೇ. ಸೊ ಇದರಲ್ಲಿ ನಿಮಗೆ ಈ ಆ್ಯಪಲ್ ವಾಚ್ 7 ಸೀರೀಸಲ್ಲಿ ನಿಮಗೆ OS ಸಿಗ್ತವಂಥದ್ದು ವಾಚ್ OS 8 ಅಂತ. ಸೊ ನೀವು ಈ ಪ್ರೈಸ್ ನೋಡ್ತೀನಿ ಅಂತ ಹೋದರೆ ವಾಚ್ ಸೀರೀಸಲ್ಲಿ ನಿಮಗೆ 7 GPS ನಿಮಗೆ 40,900 ರೂಪಾಯಿ ಇದೆ. ಅದೇ ನಿಮಗೆ 7 GPS ಪ್ಲಸ್ ಸೆಲ್ಯುಲರ್ ನೋಡ್ತೀನಿ ಅಂತ ಹೋದರೆ 49,900 ರೂಪೀಸ್ ಇದೆ. ಸೊ ನೆಕ್ಸ್ಟ್ 3ನೇ ಮಾಡೆಲ್ ನೋಡ್ತೀನಿ ಅಂತ ಹೋದರೆ ಐಫೋನಲ್ಲಿ 13 ಹಾಗೂ 13 ಪ್ರೋನ ಲಾಂಚ್ ಮಾಡಿದ್ದಾರೆ ಸದ್ಯಕ್ಕೆ. ಬಟ್ ನೆಕ್ಸ್ಟು
ಸೆವರಲ್ ವೀಕ್ಸ್ ಆಮೇಲೆ ಒಂದು 13 ಮಿನಿ ಹಾಗೂ 13 ಪ್ರೋ ಮ್ಯಾಕ್ಸ್ನ ಸಹ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ A15 ಬಯೋನಿಕ್ ಚಿಪ್ನ ಹಾಕಿದ್ದಾರೆ ಇದರಲ್ಲಿ ಪ್ರೊಸೆಸರು. ಇದು ಎಲ್ಲ ಆ್ಯಂಡ್ರಾಯ್ಡು ಮತ್ತು ನಾರ್ಮಲ್ ಐಫೋನ್ಗಿಂತ ಸಿಕ್ಕಾಬಟ್ಟೆ ಒಂದು ಎಷ್ಟು 30% ಹೈಯರ್ ಅಂತಲೇ ಹೇಳ್ಬೋದು. ನಿಮಗೆ ಅಷ್ಟು ಫಾಸ್ಟರ್ ಇದೆ ಇದು. ಸೊ ಇದು ನಿಮಗೆ 6 ಕೋರ್ CPU ವಿತ್ ನಿಮಗೆ 2 ಹೈ ಪರ್ಫಾರ್ಮೆನ್ಸ್ ಸಿಗುವಂಥದ್ದು, ಹಾಗೂ ನಿಮಗೆ 4 ಎಫೆಕ್ಟಿವ್ ಕೋರ್ನ ಇದರಲ್ಲಿ ಹಾಕಿದ್ದಾರೆ, ಹಾಗೂ ವಿತ್ ನಿಮಗೆ ಅಡಿಷ್ನಲ್ ಆಗಿ 16 ಕೋರ್ ನ್ಯೂರಲ್ ಇಂಜಿನ್ನ ಇದರಲ್ಲಿ ಇದೆ. ಸಿಕ್ಕಾಬಟ್ಟೆ ಸ್ಪೀಡು, ಯಾವುದೇ ಗ್ರಾಫಿಕ್ ಗೇಮ್ ಆಗಿರಲಿ ಆರಾಮಾಗಿ ಆಡ್ಬೋದು ವಿತೌಟ್ ಲ್ಯಾಗ್ ಇಲ್ಲದೆ ಆರಾಮಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥದ್ದು. ಸೊ ಇದರಲ್ಲಿ ನಿಮಗೆ ಮೈನಾಗಿ ಕ್ಯಾಮ್ರಾ ಮೀನ್ಸ್ 12ಅಲ್ಲಿ ನಿಮಗೆ ರೇರಲ್ಲಿ ಮೀನ್ಸ್ ಒಂದು ಕ್ಯಾಮ್ರಾ ಮೀನ್ಸ್ ಬಾಟಮು ಮತ್ತು ಫ್ರಂಟ್ ಮೀನ್ಸ್ ಕೆಳಗಡೆ ಮೇಲ್ಗಡೆ ಇತ್ತು. ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಸೈಡ್ ಬೈ ಸೈಡ್ ಕೊಟ್ಟಿದ್ದಾನೆ, ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ಅಷ್ಟೇ ಇದರಲ್ಲಿ 13ಅಲ್ಲಿ. ಅದೇ ರೀತಿ 13 ಪ್ರೋ ಅಲ್ಲಿ ಸೇಮ್ ಹಳೆ 12 ಯಾವ ರೀತಿ ಇತ್ತು 12 ಪ್ರೋ ಅದೇ ರೀತಿ ಇದೆ. ಬಟ್ ಇದರಲ್ಲಿ ಲ್ಯಾಡರಲ್ಲಿ ಸ್ವಲ್ಪ LDR ಇದೆಯಲ್ಲ ಅದನ್ನು ಸ್ವಲ್ಪ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಹಾಕಿದ್ದಾನೆ, ರೈಟ್ ಸೈಡ್ ಬಾಟಮಲ್ಲಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಇನ್ನು ಆಲ್ಮೋಸ್ಟ್ ಇನ್ನೆಲ್ಲ ಮಾಮೂಲಿ 12MP ಇದೆ ಕ್ಯಾಮ್ರಾ. ಸೊ iPhone 13ಅಲ್ಲಿ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಮತ್ತು ನಾರ್ಮಲ್ ಸಿಗುವಂಥದ್ದು. ಇನ್ನೊಂದು ಮಾಮೂಲಿ ಫ್ರಂಟ್ ಕ್ಯಾಮ್ರಾ ಸಹ 12MP. ಬಟ್ ಇದರಲ್ಲಿ ನಿಮಗೆ ಟೆಲಿಫೋಟೋ ಪ್ರೋ ಅಲ್ಲಿ ನಿಮಗೆ ಟೆಲಿಫೋಟೋ ಮತ್ತು ಅಲ್ಟ್ರಾ ವೈಡ್ ಮತ್ತು ವೈಡ್ ಆ್ಯಂಗಲ್ದು ಒಂದು ಸೆನ್ಸರ್ನ ಯೂಸ್ ಮಾಡಿದ್ದಾನೆ, ಅದು ಸಹ 12MP. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ 13ಅಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ ನಿಮಗೆ ಅದೇ ಮಾಮೂಲಿ 5G ಒಂದು ಸಪೋರ್ಟೆಡ್ ನೆಟ್ವರ್ಕ್ ಸಿಗುವಂಥದ್ದು, ಹಾಗೂ ವೈಫೈ 6ನ ಇದು ಮಾಡಿದ್ದಾರೆ, ಹೈಯರ್ ವರ್ಷನ್ ಮಾಡಿದ್ದಾರೆ. ಸೊ ಅದೇ ರೀತಿ ಬ್ಲೂಟೂತ್ ಸ್ವಲ್ಪ ಹೈಯರ್ ವರ್ಷನ್ ಇರುತ್ತದೆ. ನೆಕ್ಸ್ಟು ಆಮೇಲೆ ಬಿಗ್ ಬ್ಯಾಟ್ರಿ ಅಂತ ಸಹ ಹೇಳಿದ್ದಾರೆ, 19 ಅವರ್ಸ್ ಏನೋ ಬರುತ್ತಂತೆ ಬ್ಯಾಕಪ್ಪು. ಸೊ ನಿಮಗೆ 13ಅಲ್ಲಿ, ಅದೇ ನಿಮಗೆ 13 ಪ್ರೋ ಅಲ್ಲಿ 28 ಅವರ್ಸ್ ಬ್ಯಾಕಪ್ ಸಿಗುತ್ತಂತ ಹೇಳಿದ್ದಾರೆ. ವಿತ್ ನಿಮಗೆ ಅದೇ ವೈಫೈ ಮತ್ತು ಅಥವಾ 4G ಅಲ್ಲ 5G ಯೂಸ್ ಮಾಡ್ಕೊಂಡು ಒಂದು ನೆಟ್ವರ್ಕ್ ಮೊಬೈಲ್ ಡಾಟಾ ಆನ್ ಮಾಡ್ಕೊಂಡು ಅಷ್ಟು ಬರುತ್ತಂತ ಹೇಳಿದ್ದಾರೆ. ಸೊ ನೋಡಬೇಕು, ಫೋನ್ ಬಂದ ಮೇಲೆ ಎಲ್ಲ ಗೊತ್ತಾಗುವಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿ ಬಾಕ್ಸಲ್ಲಿ ನಿಮಗೆ ಅಡಾಪ್ಟರ್ ಕೊಡ್ತಾ ಇಲ್ಲ, ಜಸ್ಟ್ ಕೇಬಲ್ ಕೊಡ್ತಿದ್ದಾನೆ ಅಷ್ಟೇ. ಸೊ ಅಡಾಪ್ಟರ್ ನೀವು ಮಾಮೂಲಿಯಾಗಿ 12ಅಲ್ಲಿ ಯಾವ ರೀತಿ ನೀವು ಹೊರಗಡೆ ಬೈ ಮಾಡಬೇಕು ಸೇಮ್ ಇದೇ ರೀತಿ ಹೊರಗಡೆ ಬೈ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಫುಲ್ ಬೆಂಕಿ ಸ್ಪೆಸಿಫಿಕೇಶನ್ ಇದೆಲ್ಲ ನೀಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ 13ಅಲ್ಲಿ ಕ್ಯಾಮ್ರಾದಲ್ಲಿ ಮೈನ್ ಫ್ಯೂಚರ್ ಏನಪ್ಪ ಅಂದರೆ ಸಿನಿಮ್ಯಾಟಿಕ್ ಒಂದು ಮೋಡ್ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಸಿನಿಮ್ಯಾಟಿಕ್ ಮೋಡ್ ನೋಡಬೇಕಂದ್ರೆ ಒಂದು ಫಿಲಮ್ ಮಾಡ್ತೀನಿ ಅಂತ ಹೋದರೆ ಒಂದು ಆಟೋಮೆಟಿಕ್ ಫೋಕಸ್ ಮೈನ್ ಅಂದರೆ ಫೋಕಸ್ಸು ಒಂದು ಪರ್ಸನ್ನ ಫೋಕಸ್ ಮಾಡಬೇಕಲ್ಲ, ಒಂದು ಆಟೋಮೆಟಿಕ್ ಕ್ಲೋಸ್ ಡೌನು ಎಲ್ಲ ಇರುತ್ತದೆ. ಸೊ ಅದೇ ರೀತಿ ಇವರು ಸಹ ಆಪ್ಷನ್ ನೀಡಿದ್ದಾರೆ. ಸೊ ನೀವು ಬೇಕಾದ್ರೆ ಫಿಲಮ್ ತೆಗಿತೀನಿ ಅಂದರೆ ಒಂದು ಐಫೋನ್ ಇದ್ರೆ ಸಾಕು, ಆರಾಮಾಗಿ ಫಿಲಮ್ ಮಾಡ್ಕೋಬೋದು. ಸಿಕ್ಕಾಬಟ್ಟೆ ಇದು ಮಾಡಿದ್ದಾರೆ. ಆಮೇಲೆ ಲೋ ಲೈಟಲ್ಲಿ ನಿಮಗೆ ಮ್ಯಾಕ್ರೋ ಫೋಟೋ ನಿಮಗೆ ಬೆಸ್ಟ್ ಕ್ವಾಲಿಟಿ ಕೊಡುತ್ತಂತ ಹೇಳಿದ್ದಾರೆ. ಸೊ ನೋಡಬೇಕು. ಆಮೇಲೆ ಇದನ್ನು ಮೈನ್ ಅಂದರೆ ಸಿನೆಮಿಕ್ ಶೀಲ್ಡ್ನ ಗ್ಲಾಸಲ್ಲಿ ಹಾಕಿದ್ದಾರೆ. ಸೊ ಇದರಿಂದ ನಿಮಗೆ ಒಂದು ಡಸ್ಟ್ ಪ್ರೂಫು ಆಗಿರಲಿ ಅಥವಾ ಸ್ಪಿಲ್ ಆಗಿರಲಿ ಅಥವಾ ವಾಟರ್ ರೆಸಿಸ್ಟೆನ್ಸ್ ಆಗಿರಲಿ ತುಂಬಾ ನಿಮಗೆ ವರ್ತ್ ಇದು. ಸೊ ಯಾವುದೇ ರೀತಿ ನಿಮಗೆ ಫೋನ್ನ ಡ್ಯಾಮೇಜಸ್ ಮಾಡೋಕ್ಕೆ ಬಿಡಲ್ಲ. ಸೊ ಟೋಟಲ್ ಆಗಿ ಸ್ಟೋರೇಜ್ ನೋಡ್ತೀನಿ ಅಂತ ಹೋದರೆ ಮಾಮೂಲಿಯಾಗಿ 128ಇಂದ ಸ್ಟಾರ್ಟ್ ಆಗುವಂಥದ್ದು ಅಪ್ ಟು ನಿಮಗೆ 512 GB ತನಕ ಇದೆ. 13 ಆಗಿರಲಿ ಅಥವಾ 13 ಪ್ರೋ ಆಗಿರಲಿ ಸೇಮ್ ಸ್ಟೋರೇಜೇ ಇದೆ ಆಲ್ಮೋಸ್ಟ್, ಹಾಗೂ ವೈರ್ಲೆಸ್ ಚಾರ್ಜರ್ ಸಹ ಇದ್ರಲ್ಲಿ ಸಪೋರ್ಟ್ ಮಾಡುವಂಥದ್ದು. ಸೊ ನೆಕ್ಸ್ಟು ಈ ಮೊಬೈಲ್ ಪ್ರೈಸ್ ರೇಂಜ್ ಸ್ಟಾರ್ಟ್ ಆಗುವಂಥದ್ದು. ಅದಕ್ಕಿಂತ ಮೊದಲು ಇದರಲ್ಲಿ ನಿಮಗೆ 13ಅಲ್ಲಿ ನಿಮಗೆ ಕಲರ್ ಒಟ್ಟು 5 ಕಲರ್ ಸಿಗ್ತಾ ಇದೆ, ಹಾಗೂ 13 ಪ್ರೋ ಅಲ್ಲಿ 4 ಕಲರ್ ಸಿಗ್ತಾ ಇದೆ. 13ಅಲ್ಲಿ 5 ಕಲರ್ ಯಾವುದಪ್ಪ ಅಂದರೆ ಮೈನಾಗಿ ಪಿಂಕು, ಸಿರರಾ ಬ್ಲೂ ಅಂತ, ಆಮೇಲೆ ಮಿಡ್ ನೈಟ್ ಅಂತ ಬರುತ್ತೆ, ಆಮೇಲೆ ಸ್ಟಾರ್ ಲೈಟ್ ಅಂತ ಇದೆ, ಹಾಗೂ ಪ್ರಾಡಕ್ಟ್ ರೆಡ್ ಅಂತ ಬರ್ತಾ ಇದೆ. ಸೊ ಪ್ರಾಡಕ್ಟ್ ರೆಡ್ ಈಗ ಅದು ಕೊರೋನಾ ಅವೇರ್ನೆಸ್ಸಿಗೆ ಒಂದು ರೆಡ್ ಅದೊಂದು ಇದು ಏನೋ ಹಾಕಿದ್ದಾರೆ ಆ್ಯಪಲಲ್ಲಿ ಅವರು. ಸೊ ಇದು ಏನೋ ಕಾನ್ಸೆಪ್ಟ್ ಇದೆ ಅವ್ರದ್ದು. ನೆಕ್ಸ್ಟು ಅದೇ ರೀತಿ 13 ಪ್ರೋ ಅಲ್ಲಿ ನಿಮಗೆ 4 ಕಲರ್ ಸಿಗ್ತದೆ, ಎಕ್ಸೆಪ್ಟ್ ರೆಡ್ ಬಿಟ್ಟು ಎಲ್ಲ 4 ಕಲರು ಸಿಗುವಂಥದ್ದು. ಸೊ ಗೋಲ್ಡು ಇದೆ ಅದೊಂದು ಮರ್ತ್ಬಿಟ್ಟೆ, ಗೋಲ್ಡ್ ಸಹ ಇದರಲ್ಲಿದೆ. ಸೊ ನೆಕ್ಸ್ಟ್ ಟೋಟಲ್ ಆಗಿ ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 13 ನಿಮಗೆ 79,900 ರುಪೀಸಿಂದ ಸ್ಟಾರ್ಟ್ ಆಗುವಂಥದ್ದು. ಅದೇ ರೀತಿ 13 ಪ್ರೋ ಅಲ್ಲಿ ನಿಮಗೆ 1,19,000 ರುಪೀಸ್ 1,19,900 ರುಪೀಸ್. ಒಂಥರ ಪ್ರೈಸ್ ಒಂಥರ ಡಿಫ್ರೆಂಟ್ ಆಗಿದೆಯಪ್ಪ. ಇಷ್ಟು ದಿವಸ ಎಲ್ಲರೂ 1,999 ಇಲ್ಲಾಂದರೆ 19,999 ಇಲ್ಲಾಂದರೆ 60,999 99 ಇರುತ್ತೋ. ಬಟ್ ಇವರೆಲ್ಲ 100 ರುಪೀಸ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ, 900 ರುಪೀಸ್ ಮಾಡಿದ್ದಾರೆ, ಈಗ ಲಾಕ್ ಮಾಡಿದ್ದಾರೆ.
ಸೊ ಸಗಲಾಗಿದೆ, ಕ್ರೇಜಿಯಾಗಿದೆ. ಸೊ ಸದ್ಯಕ್ಕೆ ಲಾಂಚ್ ಆಗಿದೆ ಇಂಡಿಯಾದಲ್ಲಿ. ಅವ್ರದ್ದು ಆ್ಯಪಲ್ ವೆಬ್ಸೈಟಲ್ಲಿ ಒಂದು ಮಾಡಿದ್ದಾರೆ, ಪ್ರೀ ಬುಕ್ಕಿಂಗ್ ಆಪ್ಷನ್ನ ಈಗ ಸ್ಟಾರ್ಟ್ ಆಗಿದೆ. ಸೊ ಮೇ ಬಿ ಪ್ರಾಬಲಿ ನೆಕ್ಸ್ಟ್ ಮಂತಲ್ಲಿ ಕೈಗೆ ಮೊಬೈಲ್ ಸಿಗ್ಬೋದು. ಸೊ ಈಗ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಗಿರುತ್ತದೆ. ಐ ಹೋಪ್ ತುಂಬಾ ಚೆನ್ನಾಗಿದೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಗ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ